ಶಕುನ ಇದೇನೆ, ಒಳ್ಳೆ ಶಕುನ ಅಂದ್ರೆ ಇದೇನೆ. ನಾನು ಚುನಾವಣೆ ಎಲ್ಲ ಮುಗಿಸಿ ತಿರುಪತಿ ದರ್ಶನಕ್ಕೆ ಹೋಗಿದ್ದೆ. ನಾನು ಇನ್ನೂ ರಿಸಲ್ಟ್ ಬಂದಿಲ್ಲ. ನಾನು ಹೋಗ್ಬೇಕಾದ್ರೆ ದೇವ್ರನ್ನ ಮೆರವಣಿಗೆ ತಗೊಂಡು ಹೋಗೋ ದೇವ್ರನ್ನ ವೆಂಕಟರಮಣ ಸ್ವಾಮಿ ನನ್ನ ಎದುರಿಗೆ ತಂದ್ಬಿಟ್ಟು ನಾನು ಅವಾಗ ಅನ್ಕಂಡೆ ರಿಸಲ್ಟ್ ಬಂದಿದೆ ಅಂತ. ಹಂಗೆ ಇವತ್ತು ಹೇಳ್ತಾ ಇದ್ದೀನಿ, ಮಾಲೂರು 100 ಮಂಜುನಾಥ್ ಗೌಡ್ರು MLA ಆಗೋದು ನಿಸ್ಸಂದೇಹವಾಗಿ. ಮತ್ತು ಅವ್ರು ಯಾಕೆ ಆಗ್ಬೇಕು, ಕೇವಲ ನನ್ನ ಸ್ನೇಹಿತರು ಅಂತ ಆಗ್ಬೇಕು ಅಂತ ನಾನು ಹೇಳೋದಿಲ್ಲ. ಅವರು 13ರಿಂದ 18 ಆಗಿದ್ರಲ್ಲ, ನಾನು ನೋಡಿದ್ದೀನಿ ಅವ್ರನ್ನ. ಅವರು ದಳದಲ್ಲೇ ಇದ್ರು ಕೂಡ ನಾನು ಗಮನಿಸ್ತಾ ಇದ್ದೆವು. ಯಾವುದೋ ಒಂದು ಕಂಪ್ನಿನ ಇಟ್ಕೊಂಡು ಒಂದು CSR ನಲ್ಲಿ ಒಂದು ಸ್ಟೇಡಿಯಂ ಮಾಡಿಸ್ತಾರೆ ಅಂತಂದ್ರೆ ಅವರು ಈ ಕ್ಷೇತ್ರದ ಮೇಲೆ ಇರುವಂತ ಬದ್ಧತೆ ಅದಕ್ಕೆ ಕಾರಣ. ಅದು ಸುಲಭ ಅಲ್ಲ. ಒಂದು ಇಲಾಖೆಯಿಂದ ಒಂದು ಸರ್ಕಾರದಿಂದ ಹಣ ತಂದು ಮಾಡಿಸೋದು ಬೇರೆ, ಒಂದು ಖಾಸಗಿ ಕಂಪನಿಯವ್ರ ಕೈಯಲ್ಲಿ ಒಂದು ಸ್ಟೇಡಿಯಂ ಮಾಡಿಸೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಇಂಥ ಅನೇಕ ಕಾರ್ಯಕ್ರಮಗಳು ಅವ್ರು ಮಾಡಿದ್ರು. ದೇವಸ್ಥಾನಗಳು ಮಾಡಿದ್ರು, ಸ್ವಂತ ದೇವಸ್ಥಾನಗಳು ಮಾಡಿದ್ದಾರೆ. ಅದೊಂದೇ ಸಾಕು ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ. ಅಂತ ಅದು ದೊಡ್ಡದಾಯ್ತು ಪ್ರಾಜೆಕ್ಟ್. ಚಿಕ್ಕ ತಿರುಪತಿಗೂ ಬಹಳ ದೊಡ್ಡ ಪ್ರಾಜೆಕ್ಟ್ ಆಯ್ತು. ಮತ್ತು ಇವತ್ತು ನಮ್ಮ ಪಕ್ಷ JDS ಎರಡೂ ಕೂಡ NDA ಆಗಿದೆ. ಕಳೆದ ಸಲ JDS ಅಭ್ಯರ್ಥಿ ಇಲ್ಲ ಅಂದಿದ್ರು ಒಂದು 15-20 ಸಾವಿರದಲ್ಲಿ ಗೆಲ್ತಾ ಇದ್ರು. ಯಾಕೆ ಅವ್ರು ಗೆಲ್ಲಬೇಕು? ಇವತ್ತು ಇಲ್ಲಿರ್ತಕ್ಕಂಥ MLA ಕಳೆದ 2 ಸಲಿಯಿಂದ ಏನ್ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ, ಅದನ್ನ ನಾನು ಮಾಧ್ಯಮದವರು ಹೇಳುವಾಗ ಅದು ಒಂದು ನಿಮ್ಗೆ ಹೇಳ್ತೀನಿ. ಯಾವ್ದಾದ್ರು ಒಬ್ಬ MLA ಆಗಿದ್ದಂಥವ್ರು ED ಬಂದು ಸರ್ಚ್ ಮಾಡಿದ್ದಾರೆ ಅಂದ್ರೆ ಇದು ಅವ್ರ ಹಿಸ್ಟ್ರಿಯಲ್ಲಿ ನಿಮ್ಮ ಭಾಗದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಂದು ನಿಮ್ಮ ಮನೆಯಲ್ಲಿ ಅದನ್ನೆಲ್ಲ ಕೂಡ ಸರ್ಚ್ ಮಾಡಿ ನಿಮ್ಮ ಮೇಲೆ FIR ಆಗಿದೆ. ಇವತ್ತು ಕೂಡ ತನಿಖೆ ಮುಂದೆ ಇದೆ. ತನಿಖಾ ಸಂಸ್ಥೆಯಲ್ಲಿ ನಿಮ್ಮ ಶಾಸಕರ ಒಂದು ತನಿಖೆ ಇನ್ನೂ ಕೂಡ ಪೆಂಡಿಂಗ್ ಇದೆ. ಹಾಗಾಗಿ ಯಾಕೆ ಇವರೇನೋ ಉದ್ಯೋಗ ಕೊಡ್ತಾರೆ ಅಂತೇಳಿ ಕೋಮಲ್ ಇತ್ತು. ಆ ಕೋಮಲ್ನ ಅಧ್ಯಕ್ಷರು ಮಾಡುವಾಗ ನಾನು ಅವಾಗ KH ಮುನಿಯಪ್ಪನವ್ರು ಹೇಳಿದೆ, ಹಿಂಗವ್ರು ಬೇಡ್ರಿ, ಇವ್ರು ಈ ಸಂಸ್ಥೆ ಒಳ್ಳೇದ್ ಮಾಡಲ್ಲ, ಇವ್ರ ಸಂಸ್ಥೆನ ಹಾಳು ಮಾಡ್ತಾರೆ ಅಂತ ಅವತ್ತೇ ಹೇಳಿದೆ ನಾನು. ಅವ್ರು ಆಮೇಲೆ ಹೇಳಿದ್ರು, ಕರೆಕ್ಟಪ್ಪ ನಿಮ್ ಮಾತು ಕೇಳಲಿಲ್ಲ ಅಂತ ಬಿಡಿ, ಇವಾಗ ಹೇಳೋದು ಬೇಡ. ಈಗ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಪಾಪ ಮಂತ್ರಿಗಳಿದ್ದಾರೆ, ಒಪ್ಪದೇ ಇರ್ಬೋದು. ಅವತ್ತು ಹೇಳಿದ್ರು ಆಮೇಲೆ, ನೀವು ಹೇಳಿದ್ದು ಸತ್ಯ ಇತ್ತು, ನಾನು ಮಾಡಿದ್ದು ತಪ್ಪಾಯಿತು ಅಂತ. ಯಾಕೆಂದ್ರೆ ಇವರೆಲ್ಲ ಕಾಂಗ್ರೆಸ್ ಅಲ್ಲೇ ಇದ್ದು ಮುನಿಯಪ್ಪನವ್ರು ಇದಕ್ಕೆ ಸೀಟ್ ಕೊಡ್ಸಿದ್ರು. ಅಂದ್ರೆ ಒಬ್ಬ ವ್ಯಕ್ತಿಯ ಹಿನ್ನೆಲೆ ನೀವು ತಿಳ್ಕೋಬೇಕು. ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರು ಏನೋ ಆಗಿದ್ರು, ಅವ್ರಿಗೆ ಟಿಕೆಟ್ ಕೊಡಿಸಿ ಹಣಕಾಸಿನ ಸಹಾಯ ಮಾಡಿ ಅವಾಗೇನೆ ಆ ಕ್ರಷರು ಇದರೆಲ್ಲ ಕೇಸುಗಳಾಗೋಗಿತ್ತು. ಅದರಿಂದ ಕೂಡ ಅವರು ಎಲ್ಲ ಕೂಡ ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟರು ಕೂಡ ಕೊನೆಗೆ ಯಾರು ಇವರಿಗೆ ಜೀವನ ಕೊಟ್ಟರು ಅಂತ ಮುನಿಯಪ್ಪನವ್ರನ್ನೇ ಸೋಲಿಸಿ. ಅರ್ಥ ಮಾಡ್ಕೋಬೇಕು, ಇಂಥವರು ಈ ಕ್ಷೇತ್ರಕ್ಕೆ ಶಾಸಕರಾಗಿರೋದು. ಅವ್ರದ್ದು 1 ಪಾಯಿಂಟ್ ಅಜೆಂಡಾ ನಾನು ನೋಡ್ತಾ ಇದ್ದೀನಿ. ಯಾವ ಜಮೀನಲ್ಲಿ ಹಣ ಸಿಗ್ತದೆ, ಅಲ್ಲಿ ಒಬ್ಬ MLA ಆಗಿರೋರು ಯಾರು ರಿಜಿಸ್ಟರ್ ಮಾಡ್ಕೊಂಡ್ರೆ ಏನು, ಸಬ್ ರಿಜಿಸ್ಟ್ರಾರ್ ಅಲ್ಲಿ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೆ ಅನ್ನೋಂಥದ್ದನ್ನ ಒಬ್ಬಂದಿದ್ದಾರಂತೆ. ಮತ್ತು ಕನ್ವರ್ಷನ್ ಆಗ್ಬೇಕು ಅಂದ್ರೂ ಇವರ ಪರವಾನಗಿ ಬೇಕು. ನನಗ್ಯಾರು ನಮ್ಮ ಪಾಪ ಒಂದು ಉದ್ದಿಮೆ ಮಾಡಬೇಕು ಅಂತ ಬಂದಿದ್ರು, ಖಾತೆ ಮಾಡಿಸ್ಕೊಳಕ್ಕೆ MLA ಅವ್ರ ಹತ್ರ ಹೋಗ್ಬೇಕು ಅಂದ್ರು. ನನಗೆ ಅರ್ಥ ಆಗ್ಲಿಲ್ಲ. ನಾವು 3 ಸಲ MLA ಇದ್ವಿ, 2 ಸಲ ಕ್ಯಾಬಿನೆಟ್ ಸಚಿವನಾಗಿದ್ದೆ. ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಒಬ್ಬ MLA ಹತ್ರ ಹೋಗ್ಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ಇಲ್ಲಿ ಅಧಿಕಾರಿಗಳನ್ನ ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನೀವು ಅವಾಂತರ ಮಾಡ್ತಾ ಇದ್ದೀರಿ, ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ.
ಏನಾಗಿದೆ, ಈ ರಾಜ್ಯ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಮುಳುಗೋಟೋಗಿದೆ. ಯಥಾ ರಾಜ ತಥಾ ಪ್ರಜಾ ಅಂತ, ಮೇಲಿಂದ ಕೆಳಗಡೆ ಪಂಚಾಯತಿ ಮೆಂಬರ್ ವರೆಗೂ ಒಂದೇ ಸ್ಟೈಲಲ್ಲಿ ಹೊಡಿತಾವ್ರು. ಇವತ್ತು ಇದನ್ನೆಲ್ಲ ಕೂಡ ಹೋಗ್ಬೇಕು ಅಂದ್ರೆ 28ರಲ್ಲಿ ಮತ್ತೆ ನಮ್ಮ NDA ಸರ್ಕಾರ ಬರಬೇಕು.